ರಾಯರು ಮಂತ್ರಾಲಯದಲ್ಲಿ ನೆಲೆಸಲು ಕಾರಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಹರಿಭಕ್ತಿ, ದ್ವೈತ ತತ್ವ ಪ್ರಚಾರ, ಜನಸೇವೆ ಇವುಗಳಿಗೆ ಅರ್ಪಿಸಿದ್ದರು. ತಮ್ಮ ಅಂತಿಮ ದಿನಗಳಲ್ಲಿ ಅವರು ಜೀವನಾವಧಿಯ ಕೊನೆಯ ಸೇವೆಯನ್ನು ನಿರ್ವಹಿಸಲು ಸೂಕ್ತವಾದ ಸ್ಥಳವನ್ನು ಹುಡುಕಿದರು. ಆ ಸಂದರ್ಭದಲ್ಲಿ ಹಲವು ಕಾರಣಗಳಿಂದ ಮಂತ್ರಾಲಯ ಅಂದರೆ ಇಂದಿನ ಆಂಧ್ರ ಪ್ರದೇಶದ ಕುರ್ನೂಲ್ ಜಿಲ್ಲೆಯ ತುಂಗಭದ್ರಾ ನದಿ ತಟ ಸ್ಥಳವನ್ನು ಆರಿಸಿಕೊಂಡರು. ಕಾರಣಗಳು: ಪವಿತ್ರ ಕ್ಷೇತ್ರ. ಮಂತ್ರಾಲಯವು ತುಂಗಭದ್ರಾ ನದಿಯ ತಟದಲ್ಲಿದೆ. ಇದು ಪುರಾತನ ಕಾಲದಿಂದಲೇ ಋಷಿಮುನಿಗಳ ತಪೋಭೂಮಿಯಾಗಿ ಪ್ರಸಿದ್ಧ. ಇಲ್ಲಿ ಪ್ರಹ್ಲಾದ್ ರಾಜ ತಮ್ಮ ಭಕ್ತಿಯಿಂದ ನಾರಾಯಣನನ್ನು ತೃಪ್ತಿಪಡಿಸಿದರು ಎನ್ನುವ ನಂಬಿಕೆ ಇದೆ. ಹೀಗಾಗಿ ಈ ಭೂಮಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಪೂರ್ವ ಸಂಕೇತ: ಮಂತ್ರಾಲಯದಲ್ಲಿ ಪೂರ್ವಜರ ತಪಸ್ಸು ನಡೆದಿದ್ದರಿಂದ ಈ ಸ್ಥಳದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆಸಬೇಕೆಂಬ ದೈವ ಸಂದೇಶವನ್ನು ಪಡೆದಿದ್ದರು. ಸ್ವಾಮಿಗಳು ತಮ್ಮ ಶಿಷ್ಯರಿಗೆ ಈ ಸ್ಥಳದಲ್ಲಿ ಅವರು ಬ್ರಹ್ಮಾರ್ಪಣವಾಗಿ ಶತಮಾನಗಳ ಕಾಲ ಭಕ್ತರ ಹಿತಕ್ಕಾಗಿ ವಾಸಿಸುತ್ತೇನೆ ಎಂದು ತಿಳಿಸಿದರು. ಭೂಮಿಯ ಶಕ್ತಿ: ಶಕ್ತಿಪೀಠ. ಮಂತ್ರಾಲಯದ ನೆಲವು ವಿಶೇಷ ಮಹಿಮೆಯನ್ನು ಹೊಂದಿದೆ. ಈ ಸ್ಥಳದಲ್ಲಿ ಯಕ್ಷ ಕಿನ್ನರರು, ದೇವತೆಗಳು ಪೂಜಿಸಿದ ಶಕ್ತಿ ನೆಲೆಸಿದೆ ಎಂದು ಸ್ವಾಮಿಗಳು ಗುರುತಿಸಿದರು. ಹೀಗಾಗಿ ಅವರು ಇಲ್ಲಿ ಬ್ರಹ್ಮಾರ್ಪಣವಾದರೆ ಶಾಶ್ವತವಾಗಿ ಲೋಕಕ್ಷೇಮ ಕಾರ್ಯ ನಿರಂತರವಾಗಿರುತ್ತದೆ ಎಂದು ಹೇಳಿದರು. ಭಕ್ತರ ಸುಲಭ ಪ್ರವೇಶ: ತುಂಗಭದ್ರಾ ತಟದಲ್ಲಿರುವ ಮಂತ್ರಾಲಯವು ಅಂದು ಸಂಚಾರಕ್ಕೆ ಅನುಕೂಲವಾಗಿತ್ತು. ಹೀಗಾಗಿ ಎಲ್ಲ ವರ್ಗದ ಜನರೂ ಬಂದು ದರ್ಶನ, ಸೇವೆ ಮಾಡಲು ಸಾಧ್ಯವಾಗಿತ್ತು. ಸ್ವಾಮಿಗಳ ವಾಗ್ದಾನ: ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಬ್ರಹ್ಮಾರ್ಪಣವಾದ ನಂತರವೂ ಭಕ್ತರ ಕಷ್ಟ ಸಂಕಟಗಳನ್ನು ಪರಿಹರಿಸುತ್ತೇನೆ, ನನಗೆ ಪ್ರಾರ್ಥಿಸಿದವನು ಖಾಲಿ ಕೈಯಿಂದ ಹೋಗುವುದಿಲ್ಲ ಎಂದು ವಾಗ್ದಾನ ನೀಡಿದರು. ಈ ಕಾರಣಕ್ಕಾಗಿ ಅವರು ಮಂತ್ರಾಲಯವನ್ನು ತಮ್ಮ ಶಾಶ್ವತ ವಾಸಸ್ಥಳವನ್ನಾಗಿ ಆರಿಸಿಕೊಂಡರು. ಹೀಗಾಗಿ ಇಂದಿಗೂ ರಾಯರ ಸಾನ್ನಿಧ್ಯದಿಂದ ಜೀವಂತವಾಗಿದೆ. ಭಕ್ತರು ಗುರುಸ್ಮರಣೆ ಮಾಡಿದ್ದಾಗಲೇ ಅವರ ಸಂಕಟ ದೂರವಾಗುತ್ತದೆ ಎನ್ನುವುದು ಅನೇಕರ ಅನುಭವ. ಶ್ರೀ ರಾಘವೇಂದ್ರ